ಹಾಯ್ ನಮಸ್ಕಾರ ಎಲ್ಲರಿಗೂ. ನಾಳೆ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಕನ್ನಡ ಇದೆ 28/2/2026ರಲ್ಲಿ. ಸೊ ನಾಳೆ ನಿಮಗೆ ಕನ್ನಡದಲ್ಲಿ ಸಂಬಂಧಪಟ್ಟಂಥ ಯಾವೆಲ್ಲ 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇನ್ನೊಂದು ವಿಡಿಯೋ 9 ಗಂಟೆಗೆ MCQ ಮತ್ತು ಫಿಲ್ಲಿಂಗ್ ಇನ್ ದ ಬ್ಯಾಂಕ್ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗುತ್ತೆ. ಸೊ ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ಮಾಹಿತಿನ ತಿಳಿದುಕೊಳ್ಳಿ, ಅಷ್ಟು ನೋಡ್ಕೊಳ್ಳಿ ಸಾಕು, ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ, ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇವುಗಳಿಗೆ ಸರಿಯಾದ ಉತ್ತರವನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. 1ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಆ ಪ್ರಶ್ನೆನ ಒಮ್ಮೆ ನೋಡ್ಕೊಳ್ಳಿ. ಹಾಗೆ ಲೇಖಕರು ಹಳ್ಳಿಯ ಒಂದು ಹೋಟೆಲ್ಗಳು ಹೇಗಿರ್ತವೆ ಎಂಬುದು ಇಂಪಾರ್ಟೆಂಟ್ ಇರುತ್ತೆ. 3ನೇ ಪ್ರಶ್ನೆ, ತ್ರಿಭಾಷಾಸೂತ್ರದ ಬಗ್ಗೆ ಬಗ್ಗೆ ಸಂಬಂಧಪಟ್ಟಂತ ಬರೀಬೇಕು. ವೀರ ಮತ್ತು ಯೋಗಿಗೆ ಯಾವ ಗುಣಗಳು ಇದೆ ಅಂತ ತಿಳಿಸಬೇಕು. ಬಹಿರೂಪಿಣಿ ವಿದ್ಯೆ ರಾವಣಿಗೆ ಹೇಗೆ ಸಾಧಿಸಿದೆ? ಹಾಗೆ ಗೋಡಿಗೆ ನೇತು ಹಾಕಿರುವಂಥ ಜೀಸಸ್ ಕವಿಗೆ ಹೇಗೆ ಕಾಣುತ್ತದೆ? ಮುದುಕನು ಏನೆಂದು ಗೊಗ್ಗೊರೆಯುತ್ತಾನೆ? ತಂದೆ ತಾಯಿಯ ಮಹತ್ವವನ್ನು ತಿಳಿಸಿ. ಅಲ್ಲಿ 9ನೇ ಪ್ರಶ್ನೆ ಮತ್ತು 10ನೇ ಪ್ರಶ್ನೆನ ಕಂಪ್ಲೀಟಾಗಿ ಓದ್ಕೊಳ್ಳಿ ಸಾಕು.